ಕಬ್ಬು ಬೆಳೆಗಾರರ ಹೋರಾಟ ಇದೀಗ ತಾರಕಕ್ಕೆ ಏರಿದೆ. ಹಿಂಸಾತ್ಮಕ ರೂಪವನ್ನ ಪಡೆದುಕೊಳ್ಳುತ್ತಾ ಈ ಹೋರಾಟ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರೋದು. ಸಚಿವ ಎಚ್.ಕೆ. ಪಾಟೀಲ್ ಜೊತೆ ನಡೆಸಿದಂತಹ ಸಂಧಾನ ವಿಫಲವಾಗಿದೆ. ಹೀಗಾಗಿ ರೈತರ ಅಹೋರಾತ್ರಿ ಹೋರಾಟ ಮುಂದುವರಿತಾ ಇದೆ. ಸಚಿವ ಎಚ್.ಕೆ. ಪಾಟೀಲ್ ಅವರು ಸರ್ಕಾರದ ಕಡೆಯಿಂದ ಬಂದು ಸಂಧಾನವನ್ನ ಮಾಡೋಕೆ ಪ್ರಯತ್ನ ಪಟ್ಟರು, ಆದರೆ ಇದೀಗ ವಿಫಲ ಆಗಿದೆ. ಹೀಗಾಗಿ ರೈತರ ಅಹೋರಾತ್ರಿ ಹೋರಾಟ ಮುಂದುವರಿತಾ ಇದೆ. ಹೋರಾಟಕ್ಕೆ ಬಂದೂಕು ತರುವಂತೆ ರೈತರಿಗೆ ಕರೆಯನ್ನ ಕೊಡಲಾಗಿದೆ. ಬಂದೂಕು ತರುವಂತೆ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚನ್ನಪ್ಪ ಕರೆಯನ್ನ ಕೊಟ್ಟಿರೋದು. ಬಹಿರಂಗವಾಗಿ ಶಸ್ತ್ರಾಸ್ತ್ರ ತರುವಂತೆ ರೈತರಿಗೆ ಕರೆ ನೀಡಿದ್ದಾರೆ. ಸಂಧಾನ ವಿಫಲ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆ ಹಿಡಿದ್ರು. ಯಾರು ಅನುಮಾನ ಪಡಬೇಕಾಗಿಲ್ಲ, ಇಲ್ಲಿ ಯಾರು ಅನುಮಾನ ಅವಶ್ಯಕತೆ ಇಲ್ಲ. ಹುಲಿಗಳು ನೀವು ಗಟ್ಟಿರುದ ಬರತ್ನಾಗ ಒಂದೊಂದು ಹೆಗಲ ಮೇಲೆ ಬಂದೂಕು ಎರಡು ಚಕ್ರ ಹಾಕೊಂಬರ್ರಿ, ಸಿಗುದೇ ಇಲ್ಲ. ಅವಿಬ್ರು ಕತ್ತಿ ಹಂಗ ಒದಿರೋದ್ರಿ ಸಾತೋಕ ನಿಮ್ ಕಾಲಾಗ. ನಮ್ಮ ಜೊತೆ 10,000 ಸಂಘಟನೆ ಬೆಳಗಾವಿ ಜಿಲ್ಲೆ ಒಳಗ ಪ್ರಾಣ ಕೊಡ್ತಕ್ಕಂತ ಕಾರ್ಯಕರ್ತರನ್ನ ರೆಡಿ ಮಾಡಿದ್ರು ನಾವು. ರಾಜ್ಯದಾಗ ಲಕ್ಷಾಂತರ ಜನ ಆಯ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಇದೀಗ ರೈತರು ಹಾಗೂ ಸರ್ಕಾರದ ಕಡೆಯಿಂದ ಬಂದಂತಹ ಪ್ರತಿನಿಧಿ ಇವರು ಸಭೆಯನ್ನ ಮಾಡಿದ್ರು, ಅದೀಗ ವಿಫಲ ಆಗಿದೆ. ಮತ್ತೆ ಸರ್ಕಾರ ಮತ್ತೊಂದು ಸುತ್ತಿನ ಸಭೆ ಮಾಡೋದಕ್ಕೆ ಏನಾದರೂ ಚಿಂತನೆ ಮಾಡ್ಕೊಳ್ತಿದ್ಯಾ? ಮತ್ತೊಂದು ಕಡೆ ಈ ರೈತರು ಯಾವ ರೀತಿ ತಮ್ಮ ಹೋರಾಟವನ್ನ ಮತ್ತೆ ಮುಂದಕ್ಕೆ ತಗೊಂಡೋಗೋದಕ್ಕೆ ಯಾವ ರೀತಿ ಪ್ಲಾನ್ ಅನ್ನ ರೂಪಿಸ್ತಿದ್ದಾರೆ? ಅರ್ಪಿತಾ, ಪ್ರಮುಖವಾಗಿ ಸರ್ಕಾರದ ಪರವಾಗಿ ಏನು ಹಿರಿಯ ಸಚಿವರಾದಂತ ಎಚ್.ಕೆ. ಪಾಟೀಲ್ ಅವರು ಸ್ಥಳಕ್ಕೆ ಬಂದು ಒಂದಿಷ್ಟು ಕನ್ವೀನಿಯನ್ಸ್ ಮಾಡಿದ್ರು. ಅವರು ನಾಳೆ ನಾಡಿದ್ದು ಒಂದು ಸಭೆಗಳನ್ನು ಮಾಡೋಣ, ಬೆಂಗಳೂರಲ್ಲಿ ಒಂದು 20 ಜನ ಬರಬೇಕು ಹಾಗೆ ಅಂತ ಹೇಳಿದ್ರು. ಅದಕ್ಕೆ ಸುತಾರಾಮ್ ಅವರು ಒಪ್ಪದ ರೈತರು ಪ್ರತಿಭಟನೆ ಮುಂದುವರಿಸ್ತೀವಿ ನಾವು ಹಾಗೆ ಅಂತ ಹೇಳಿದ್ರು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ನಾಳೆ ಮಧ್ಯಾಹ್ನದವರೆಗೆ ನಿಮಗೆ ಗಡುವನ್ನು ಕೊಡ್ತೀವಿ, ತಾವು ಸಕ್ಕರೆ ಜೊತೆ ಮಾತಾಡ್ರಿ ಅಥವಾ ಯಾರ ಜೊತೆ ಮಾತಾಡ್ತೀರಿ ಮಾತಾಡ್ರಿ, ನಮಗೆ ಒಂದಿಷ್ಟು ಬೆಲೆಯನ್ನು ಬೆಂಬಲ ಬೆಲೆ ಸಿಗ್ಬೇಕಾಗಿದೆ, ಆ ಬೆಲೆಯನ್ನು ಕೊಡಿಸ್ಬೇಕು ಹಾಗೆ ಅಂತ ಹೇಳಿ ಒಂದು ಗಡುವನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನಂತಾರೆ, ಒಂದು ವೇಳೆ ಆ ಗಡುವು ವಿಫಲ ಆದ್ರೆ, ನಮ್ಮ ಬೇಡಿಕೆ ಈಡೇರದಿದ್ರೆ ನಾವು ನಾಡಿದ್ದು ಅಂದ್ರೆ 7ನೇ ತಾರೀಕು ಶುಕ್ರವಾರ ರಸ್ತೆಗಿಳಿದು ಅಂದ್ರೆ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಪ್ರತಿಭಟನೆ ಒಂದಿಷ್ಟು ನಾಳೆವರೆಗೆ ಮುಂದೂಡಲ್ಪಟ್ಟಿದೆ. ಎಚ್.ಕೆ. ಪಾಟೀಲ್ ಬಹಳ ಸಂಧಾನ ಮಾಡಿದ್ರು ಹೇಳಿದ್ರು ಕೂಡ ರೈತರು ಕೇಳುವ ಸ್ಥಿತಿಯಲ್ಲಿ ಮೂಡಲಿರ್ಲಿಲ್ಲ. ಅರ್ಪಿತಾ, ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.